ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಹುಕ್ಕೇರಿ ಹಿರೇಮಠ ಶಾ ಗುರುಕುಲ ವಿದ್ಯಾರ್ಥಿ ಪರಿಷತ್ತಿನ 5ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಗಣ್ಯರು ಮಠಾಧೀಶರ ಸಾನ್ನಿಧ್ಯದಲ್ಲಿ ಸಡಗರ ಸಂಭ್ರಮದಿಂದ ಜರುಗಿತು. ದಂಪತಿಗಳು ರಮೇಶ್ ಕತ್ತಿ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದು ವಿಶೇಷ. ಇದೇ ವೇಳೆ ಪೂಜ್ಯ ಶ್ರೀಗಳು ಮಾತನಾಡಿ, ಧರ್ಮದಲ್ಲಿ ನಮ್ಮ ನಂಬಿಕೆ ಅಚಲವಾಗಿರಲಿ. ರಂಭಾಪುರಿ ಜಗದ್ಗುರುಗಳು ಮನುಷ್ಯ ಜೀವನದಲ್ಲಿ ಸಾಧನೆ ಮಾಡಬೇಕ ಹೊರತು ಮಾತನಾಡುವುದೇ ಸಾಧನೆಯಾಗಬಾರದು. ಗುರಿಯೆಡೆಗೆ ನಮ್ಮೆಲ್ಲರ ಗಮನ ಇರಬೇಕು ಹೊರತು ಮಧ್ಯೆ ಬರುವ ಅಡೆತಡೆಗಳ ಮೇಲೆ ಇಲ್ಲ. ಜೀವನದ ಉಜ್ವಲ ಭವಿಷ್ಯಕ್ಕೆ ಧರ್ಮ ಪ್ರಜ್ಞೆ ಮತ್ತು ಧರ್ಮಾಚರಣೆ ಬಹಳ ಮುಖ್ಯ. ದೇವರು ಧರ್ಮದಲ್ಲಿ ನಮ್ಮ ನಂಬಿಕೆ ಅಚಲವಾಗಿರಬೇಕು. ದೇಹವನ್ನು ದುಡಿಮೆಗೆ, ಮನಸ್ಸನ್ನು ಭಗವಂತನಿಗೆ ಅರ್ಪಿಸಿ ಮುನ್ನಡೆದಾಗ ಜೀವನ ಉಜ್ವಲಗೊಳ್ಳುತ್ತದೆ. ಮನುಷ್ಯನಲ್ಲಿ ವೈಚಾರಿಕ ಭಾವನೆಗಳು ಬೆಳೆದು ಬರಲಿ, ಆದರೆ ಧರ್ಮ ದೇವರಲ್ಲಿ ನಾಸ್ತಿಕ ಮನೋಭಾವ ಬೆಳೆಯಬಾರದು ಎಂದು ಹೇಳಿದರು. ಧರ್ಮದ ಬೆಳಕಿನಿಂದ ಅಜ್ಞಾನ ದೂರು. ಮನುಷ್ಯ ಯಾವಾಗಲೂ ಆಶಾವಾದಿಯಾಗಿ ಬದುಕಬೇಕಲ್ಲದೆ ನಿರಾಶಾವಾದಿಗಳಾಗಬಾರದು. ಜೀವನದಲ್ಲಿ ಭರವಸೆ ಎಂಬ ದೀಪ ಎಂದಿಗೂ ಆರಬಾರದು. ಧರ್ಮ ದೀಪ ಬೆಳಕಿನಿಂದ ಮನುಷ್ಯನ ಅಜ್ಞಾನ ದೂರವಾಗುತ್ತದೆ. ಧರ್ಮ ಜಾಗೃತಿ ಸಮಾರಂಭದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಪೂಜ್ಯರು, ಸಾತ್ವಿಕವಾಗಿ ಬಾಳುವ ಶುದ್ಧ ಶಕ್ತಿ, ಸಾತ್ವಿಕವಾಗಿ ಬದುಕಬೇಕೆಂಬ ಮನಸ್ಸು, ಶುದ್ಧವಾಗಿ ವರ್ತಿಸುವ ಜೀವನ ಬೆಳೆದು ಬಂದಾಗ ಬಾಳು ಸುಂದರಗೊಳ್ಳುತ್ತದೆ. ಹುಕ್ಕೇರಿ ಹಿರೇಮಠ ಶಾ ಗುರುಕುಲ ವಿದ್ಯಾರ್ಥಿ ಪರಿಷತ್ತಿನ 5ನೇ ವಾರ್ಷಿಕೋತ್ಸವ ನಿಮಿತ್ತ ಹಿರೇಮಠ ರೇಣುಕಾ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಮೌಲ್ಯಾಧಾರಿತ ವಿಚಾರಧಾರೆಗಳು ಸುಖ ಶಾಂತಿಯ ಬದುಕಿಗೆ ಆಶಾ ಕಿರಣವಾಗಿವೆ. ನೆಮ್ಮದಿಯ ಬದುಕಿಗೆ ಧರ್ಮವೇ ಮೂಲ. ಧರ್ಮದ ಬೆಳಕಿನಿಂದ ಅಜ್ಞಾನ ದೂರ ಎಂದು ಇದೇ ವೇಳೆ ಹೇಳಿದರು. ಈ ಸಂದರ್ಭದಲ್ಲಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು, ಮಠಾಧೀಶರು ಹಾಗೂ ಮಾಜಿ ಸಂಸದ ರಮೇಶ್ ಕತ್ತಿ, ಅಣ್ಣಾ ಸಾಹೇಬ್ ಜೊಲ್ಲೆ, ಶಾಸಕಿ ಶಶಿಕಲಾ ಜೊಲ್ಲೆ, ಶಾಸಕ ದುರ್ಯೋಧನ್ ಐಹೊಳೆ ಹಾಗೂ ಮಹಾವೀರ ನಿಲಜಗಿ ಗಣ್ಯರು, ಸಮಸ್ತ ಹಿರೇಮಠದ ಸದ್ಭಕ್ತ ಸ್ಥಳೀಯರು ಪಾಲ್ಗೊಂಡಿದ್ದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಬೇರೆ ಭಾವನೆಗಳನ್ನು ಹುಟ್ಟು ಹಾಕುವಂತ ಕೆಲಸ ಮಾಡ್ತಾರೆ. ಅಂತರ್ಗತ ಪ್ರಜ್ಞಾವಂತರಾದಂಥ ಯಾರೂ ಕೂಡ ಅವಕಾಶವನ್ನು ಕೊಡಬಾರದು. ಸ್ವತಃ ಭಕ್ತಿ ಭಂಡಾರಿ ಬಸವಣ್ಣವರು ನಮ್ಮ ವಚನದಲ್ಲಿ ಹೇಳ್ತಾರೆ, ಇವನಾಡುವ ನೆಂದೆನಿಸದೆ, ಇವ ನಮ್ಮವನೆಂದೆನಿಸಯ್ಯ, ಕೂಡಲು ಸಣ್ಣನ ದೇವ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅನ್ನುವಂಥ ಉತ್ಕೃಷ್ಟ ಮಾತುಗಳನ್ನು ಭಕ್ತಿ ಭಂಡಾರಿ ಬಸವಣ್ಣನವರು ಹೇಳಿರುವಾಗ ಇವತ್ತು ಅವರ ವಿಚಾರಧಾರೆಗಳನ್ನು ಕೇಳುವಂಥ ಕೆಲವು ಮಠಾಧಿಪತಿಗಳು ಸಮಾಜಕ್ಕೆ ತಪ್ಪು ಕಲ್ಪನೆಗಳನ್ನು ಕೊಡ್ತಾ ಇದ್ದಾರೆ. ಅಂಥವರಿಗೆ ಯಾವತ್ತೂ ಕೂಡ ಅವಕಾಶವನ್ನು ಕೊಡಬಾರದು. ಅಖಿಲ ಭಾರತ ವೀರಶೈವ ಮಹಾಸಭೆ ಸ್ಥಾಪಿಸಿದಂಥ ಲಿಂಗೈಕ್ಯ ಹಾನಗಲ್ಲ ಕುಮಾರ ಶಿವಯೋಗಿಗಳವರು ಈ ಧರ್ಮದ ಮೂಲ ವಿಚಾರಗಳನ್ನು ಮೊದಲ ಅಧಿವೇಶನದಲ್ಲೇ 1904ರಲ್ಲಿ ಬರೆದಿಟ್ಟಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಬಹುಶಃ ಗುರು ವಿರಕ್ತರನ್ನುವಂಥ ಭೇದ ಭಾವನೆಗಳಿಲ್ಲದೆ ಇವೆರಡೂ ಸಮಾಜದ ಎರಡು ಕಣ್ಣುಗಳು ಅವರಿಬ್ಬರೂ ಕೂಡ ಸೇರಿ ಧರ್ಮ ಸಂಸ್ಕೃತಿಯನ್ನು ಬೆಳೆಸುವಂಥ ಆಶಯವನ್ನು ಅವರು ಹೊಂದಿದ್ದರು. ಸ್ವತಃ ಅವರೇ ಬರೆದಂಥ ಒಂದು ಭಕ್ತಿ ಗೀತೆಯಲ್ಲಿ ಸುಶಾಂತ ಗುರುವರೆಣ್ಯ, ಈ ಭಕ್ತಿ ಗೀತೆಯಲ್ಲಿ
ಜಗದ್ಗುರು ರೇಣುಕಾಚಾರ್ಯರಿಗೆ ಮತಾಚಾರ್ಯ, ಮಹಾಚಾರ್ಯ, ಶಿವಾಚಾರ್ಯ ಅನ್ನುವಂಥ ಉತ್ಕೃಷ್ಟ ಪದಗಳನ್ನು ಕೊಟ್ಟು ಗೌರವಿಸಿದ್ದನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ. ಅದಕ್ಕೆ ಅರಿತು ಮಾಡುವುದರಲ್ಲಿ ಈ ಧರ್ಮದ ಶ್ರೇಯಸ್ಸಿದೆ, ಈ ಧರ್ಮ ಬಾಂಧವರ ಉಜ್ವಲ ಭವಿಷ್ಯ ಎಂಬುದನ್ನು ಯಾರೂ ಕೂಡ ಮರೆಯಬಾರದು. ಇವತ್ತಿನ ಇದೇ ಸಮಾರಂಭದಲ್ಲಿ ಸಹೋದರಿ ಶ್ರೀಮತಿ ಶಶಿ ಅತಿಶಯೋಕ್ತಿ ಆಗಬೇಕಿಲ್ಲ. ಈಗಾಗಲೇ ಗುರುಕುಲ ಪರಿಷತ್ತಿನ ವಾರ್ಷಿಕೋತ್ಸವ ಸಮಾರಂಭ ಆಗಿದ್ದು, ಇಲ್ಲಿ ಮಾತನಾಡಿದಂಥ ಅತಿಥಿಗಳವರು ಧಾರ್ಮಿಕ ಮೌಲ್ಯಗಳ ಸಂರಕ್ಷಣೆಯ ಕಳಕಳಿಯ ಬಗ್ಗೆ ಅವರು ಆಡಿದಂಥ ಮಾತುಗಳು ಸಮಾಜ ಬಾಂಧವರಿಗೆ ದಾರಿ ದೀಪ ಅನ್ನೋದನ್ನು ಹೇಳಲಿಕ್ಕೆ ಮರೆಯುವುದಿಲ್ಲ. ಮಾಜಿ ಸಂಸದರಾದಂಥ ರಮೇಶ್ ಕತ್ತಿ ಅವರು ನಮ್ಮ ಮಾತಿನಲ್ಲಿ ಹೇಳಿದ್ದನ್ನು ತಾವೆಲ್ಲ ಕೇಳಿದ್ದೀರಿ. 1972ರಲ್ಲಿ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನುವಂಥ ವಿಶ್ವ ಬಂಧುತ್ವದ ವಿಶಾಲ ಸಂದೇಶವನ್ನು ಈ ನಾಡಿಗೆ ಬೋಧಿಸಿದಂಥ ಶ್ರೀಮದ್ ರಂಭಾಪುರಿ ವೀರಗಂಗಾಧರ ಜಗದ್ಗುರುಗಳವರು ಹಿಡಕಲ್ ಡ್ಯಾಮ್ನಲ್ಲಿ ಏನೊಂದು ಬೃಹತ್ ಕಾರ್ಯಕ್ರಮ ನೆರವೇರಿಸಿದ್ರು, ಅದು ಇಂದಿಗೂ ಕೂಡ ಎಲ್ಲರ ಮನಸ್ಸಿನಲ್ಲಿ ಅವಿಸ್ಮರಣೀಯವಾಗಿ ಉಳಿದಿದೆ. ಅವತ್ತಿನ ಸಮಾರಂಭದಲ್ಲಿ ಸಾವಿರಾರು ಜನ ವೀರಶೈವ ಧರ್ಮದ ಪದ್ಧತಿಯಂತೆ ಶಿವದೀಕ್ಷೆಯನ್ನು ಪಡೆದುಕೊಂಡು ಗುರುವಿನಿಂದ ಮಂತ್ರೋಪದೇಶ ಪಡೆದು ಧನ್ಯರಾದರು ಅನ್ನುವಂಥ ಮಾತು ಕೇಳಿದೆ. ಬಹುಶಃ ಅಂತ ಶಿವದೀಕ್ಷೆಯಲ್ಲಿ ಪಡೆದುಕೊಂಡಂಥ ರಮೇಶ್ ಕತ್ತಿಯವರು ಕೂಡ ಒಬ್ಬರಾಗಿರುವಂಥ ಈ ಒಂದು ಹರ್ಷ ಇವತ್ತು ನಾವೆಲ್ಲ ನೆನಪಿಸಿಕೊಳ್ಬೇಕಾಗಿದೆ. ಇವತ್ತು ನಾವು ಹೆಸರಿಗೆ ಮಾತ್ರ ವೀರಶೈವರು ಲಿಂಗಾಯತರು ಅಂತ ಹೇಳ್ತೇವೆ. ಕೇವಲ ಹೆಸರಿನಿಂದ ಮಾತ್ರ ನಾವು ವೀರಶೈವರು ಲಿಂಗಾಯತರಾಗುವುದಿಲ್ಲ. ಆಚರಣೆಯಿಂದ ಮಾತ್ರ ನಾವೆಲ್ಲ ವೀರಶೈವ ಲಿಂಗಾಯತರಾಗಲಿಕ್ಕೆ ಸಾಧ್ಯ ಇದೆ. ಲಿಂಗವನ್ನೇ ಮುಟ್ಟಿ, ಲಿಂಗವನ್ನೇ ಪೂಜಿಸಿ, ಲಿಂಗವೇ ತಾನಾಗುವಂಥ ಧರ್ಮ ಜಗತ್ತಿನಲ್ಲಿ ಯಾವುದಾದ್ರೂ ಇರೋದಾದರೆ ಅದು ವೀರಶೈವ ಲಿಂಗಾಯತ ಧರ್ಮ ಅನ್ನೋದನ್ನು ನಾವು ಯಾರೂ ಕೂಡ ಮರೆಯಬಾರದು. ಬಹುಶಃ ಸಮಾಜದ ಒಂದು ವ್ಯವಸ್ಥೆ ಬಗ್ಗೆ ತುಂಬ ಕಳಕಳಿಯ ಮಾತುಗಳನ್ನು ಅವರು ಹಂಚಿಕೊಂಡರು. ಬಹುಶಃ ಇವತ್ತು ವೀರಶೈವ ಧರ್ಮದ ಇತಿಹಾಸ ಪರಂಪರೆ ಬಹಳಷ್ಟು ದೊಡ್ಡದಿದೆ. ಆದರೆ ವೀರಶೈವ ಧರ್ಮದ ಮೂಲ ಸೈದ್ಧಾಂತಿಕ ನೆಲೆಗಟ್ಟುಗಳನ್ನು ಬಹಳಷ್ಟು ಜನ ತಿಳ್ಕೊಂಡಿಲ್ಲ. ಕೇವಲ 12ನೇ ಶತಮಾನದಿಂದ ಈಚೆಗೆ ಈ ಧರ್ಮದ ಬಗ್ಗೆ ತಿಳ್ಕೊಂಡಿದ್ದಾರೆ ಹೊರತು ಅದಕ್ಕಿಂತ ಪೂರ್ವದ ಇತಿಹಾಸವನ್ನು ಬಹಳ ಜನರು ತಿಳ್ಕೊಂಡಿಲ್ಲ. ವೀರಶೈವ ಧರ್ಮಕ್ಕೆ 28 ಶಿವಾಗಮಗಳು ಮೂಲ ಸಿದ್ಧಾಂತ ಶಿಖಾಮಣಿಯಲ್ಲಿ ಜಗದ್ಗುರು ರೇಣುಕಾಚಾರ್ಯರು ಹೇಳ್ತಾರೆ. ಸಿದ್ಧಾಂತಕ್ಕೆ ಮಹಾತಂತ್ರೆ ಕಾಮಿಕಾತೆ ಶಿವೋದಿತೆ ನಿರ್ದಿಷ್ಟ ಮುಕ್ತರ ಭಾಗೆ ವೀರಶೈವ ಮತಪರಮನ್ ಕಾಮಿಕಾದಿ ವಾತುಲಾಂತವಾದ 28 ಶಿವಾಗಮಗಳ ಉತ್ತರ ಭಾಗದಲ್ಲಿ ವೀರಶೈವ ಧರ್ಮದ
ಹಿರಿಮೆಯನ್ನ, ಪ್ರಾಚೀನತೆಯನ್ನ ನಾವೆಲ್ಲರೂ ಕೂಡ ಕಾಣಲಿಕ್ಕೆ ಸಾಧ್ಯ ಇದೆ. ನಾವು 28 ಶಿವಾಗಮಗಳನ್ನು ಓದುವಂತ, ತಿಳಿದುಕೊಳ್ಳುವಂತ ಜ್ಞಾನ ಎಲ್ಲರಿಗೂ ಕೂಡ ಇರುವುದಿಲ್ಲ. ಆ 28 ಶಿವಾಗಮಗಳ ಸಾರ ಸರ್ವಸ್ವ ಜಗದ್ಗುರು ರೇಣುಕಾಚಾರ್ಯರು ಮಹಾಮುನಿ ಅಗಸ್ತ್ಯರಿಗೆ ಬೋಧ ಮಾಡಿದಂಥ ಸಿದ್ಧಾಂತ ಶಿಖಾಮಣಿಯಲ್ಲಿ ಆ ಎಲ್ಲ ಅಂಶಗಳನ್ನು ನಾವು ಕಣ್ಣಾರೆ ಕಾಣಬಹುದು ಅನ್ನೋದನ್ನು ಯಾರೂ ಕೂಡ ಮರೆಯಬಾರದು. ವೀರಶೈವ ಧರ್ಮದ ಆದರ್ಶ ಧಾರ್ಮಿಕ, ಸಾಮಾಜಿಕ ಮೌಲ್ಯಗಳನ್ನು ಕಂಡು 12ನೇ ಶತಮಾನದಲ್ಲಿ ಬಸವಾದಿ ಶಿವಶರಣರು ಈ ಧರ್ಮವನ್ನು ಸ್ವೀಕಾರ ಮಾಡಿ ಈ ಧರ್ಮದಂತೆ ನಡೆದು ತಾವಷ್ಟೇ ಉದ್ಧಾರ ಆಗಲಿಲ್ಲ, ತಮ್ಮ ಬೆನ್ನ ಹಿಂದೆ ಬಂದಂಥ ಎಲ್ಲ ಸಮುದಾಯವನ್ನು ಸನ್ಮಾರ್ಗಕ್ಕೆ ಕರೆತರುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದರು ಅನ್ನುವಂಥ ಸತ್ಯವನ್ನು ಯಾರೂ ಕೂಡ ಮರೆಯಬಾರದು. ಇವತ್ತು ವೀರಶೈವ ಧರ್ಮಕ್ಕೆ ಹೊರಗಿನವರು ವೈರಿಗಳಲ್ಲ ನಾವು ಅಂದ್ಕೊಳ್ಳೋದಿಲ್ಲ. ಆದರೆ ನಮ್ಮವರೇ ನಮಗೆ ವೈರಿಗಳಾಗಿ ಈ ಧರ್ಮ ಸಂಸ್ಕೃತಿಯನ್ನು ಕಲುಷಿತಗೊಳಿಸಿದಂಥ ಸಂದರ್ಭಗಳನ್ನು ಬಹಳಷ್ಟು ಸಂದರ್ಭಗಳಲ್ಲಿ ನಾವೆಲ್ಲ ಕಂಡಿದ್ದೀವಿ. ಒಬ್ಬ ಅನುಭಾವಿ ಒಂದು ಮಾತನ್ನು ಹೇಳ್ತಾನೆ, ಅನ್ಯರು ಹಗೆಗಳಾದರೆ ಬಾಳಬಹುದು, ತನ್ನವರು ಹಗೆಗಳಾದರೆ ಬಾಳಲಾಗದು ಅಂತ. ಬಹುಶಃ ಹೊರಗಿನವರಿಗಿಂತ ಒಳಗಿನವರಿಂದಲೇ ಈ ಧರ್ಮ ಅನೇಕ ನೋವುಗಳನ್ನು ಅನುಭವಿಸ್ತಾ ಬಂದಿದೆ. ಯಾರು ಏನೇ ಮಾಡಿದರೂ ಕೂಡ ಈ ಧರ್ಮವನ್ನು ನಾಶ ಮಾಡಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಆಗಿಲ್ಲ. ಕಾರಣ ಏನು ಅಂದರೆ ಈ ಧರ್ಮದ ಬೇರುಗಳು ಬಹಳಷ್ಟು ಆಳವಾಗಿ ಬೇರೂರಿವೆ. ಒಂದೊಂದು ಧರ್ಮದಲ್ಲಿ ಒಂದೊಂದು ತತ್ವಗಳನ್ನು ನಾವು ಕಂಡ್ರೆ ವೀರಶೈವ ಧರ್ಮದಲ್ಲಿ ಎಲ್ಲ ಧರ್ಮಗಳ ಆದರ್ಶ ಚಿಂತನೆಗಳು ಈ ಧರ್ಮದಲ್ಲಿ ಅದಾವ ಅನ್ನೋದಕ್ಕೆ ಒಬ್ಬ ದಾರ್ಶನಿಕರಾದಂಥ ಸಾಹಿತಿ ತನ್ನ ಮಾತಿನಲ್ಲಿ ಹೇಳ್ತಾನೆ. ಅದೇನು ಅಂದ್ರೆ ಜೈನರ ಅಹಿಂಸೆ, ಬೌದ್ಧರ ಸಮತೆ, ಕ್ರೈಸ್ತರ ಕರುಣೆ, ಇಸ್ಲಾಮರ ನಿಷ್ಠೆ, ಆರ್ಯರ ಜ್ಞಾನ, ದ್ರಾವಿಡರ ಭಕ್ತಿ, ಇವು ಎಲ್ಲಿಯಾದರೂ ಒಂದು ಕಡೆಗೆ ಸಂಗಮ ಆಗ್ಯಾವ ಅಂದ್ರೆ ಅದು ವೀರಶೈವ ಧರ್ಮದಲ್ಲಿ ಅನ್ನುವಂಥ ಮಾತನ್ನು ಹೇಳಬೇಕಾದ್ರೆ ಈ ಧರ್ಮದ ಆಚಾರ್ಯರು, ಈ ಧರ್ಮದ ಅನುಯಾಯಿಗಳು ಈ ಧರ್ಮದ ಬಗ್ಗೆ ಎಷ್ಟು ಹೇಳ್ಬೋದು ಅನ್ನೋದನ್ನು ನಾವೆಲ್ಲ ವಿವೇಚನೆಯನ್ನು ಮಾಡಬೇಕಾಗಿದೆ. ಇವತ್ತು ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು ಈ ಧರ್ಮದ ಮೂಲ ಸ್ಥಾಪಕರಾದ ಬಸವಾದಿ ಶಿವಶರಣರು ವೀರಶೈವ ಧರ್ಮ ವೃಕ್ಷದ ರೆಂಬೆ ಕೊಂಬೆಗಳಂತೆ, ಹೂ ಹಣ್ಣುಗಳಂತೆ ಅವರೆಲ್ಲರೂ ಕೂಡ ಕಂಗೊಳಿಸ್ತಾ ಇದ್ದಾರೆ. ತಾಯಿ ಬೇರಿಗೆ ಬಲವನ್ನು ತಂದ್ರೆ, ತಾಯಿ ಬೇರಿಗೆ ನೀರನ್ನು ಎಳೆದರೆ ಆ ಧರ್ಮ ವೃಕ್ಷದಿಂದ ಹೂ ಹಣ್ಣುಗಳನ್ನು ನಾವೆಲ್ಲ ಪಡೀಲಿಕ್ಕೆ ಸಾಧ್ಯತೆ ಅನ್ನೋದನ್ನು ಯಾರೂ ಕೂಡ ಮರೆಯಬಾರದು.